ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ಬಳಸೋ ಏರ್ ಇಂಡಿಯಾ ಒನ್ ವಿಮಾನ ಹೇಗಿದೆ? ಈ ವಿಮಾನದ ಒಳಗೆ ಏನೇನು ಇರುತ್ತೆ ಗೊತ್ತಾ? ಎಷ್ಟು ಕ್ಯಾಬಿನ್ ಇರುತ್ತೆ? ಈ ವಿಮಾನ ಎಷ್ಟು ವೇಗದಲ್ಲಿ ಹಾರಬಲ್ಲದು? ಈ ವಿಮಾನದ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ? ಮೋದಿ ವಿಮಾನದಲ್ಲಿ ನಿದ್ರೆ ಮಾಡ್ತಾರಾ? ಜೊತೆಗೆ ಯಾರೆಲ್ಲ ಹೋಗ್ತಾರೆ? ಮೋದಿ ಬಳಸೋ ಏರ್ ಇಂಡಿಯಾ ಒನ್ ವಿಮಾನದ ಒಳಗಿನ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂರಿಟಿಯಲ್ಲಿ ದೊಡ್ಡಪ್ಪ ಈ ವಿಮಾನ. ಫ್ರೆಂಡ್ಸ್, ಯಾವುದೇ ಒಂದು ದೇಶದ ಮುಖ್ಯಸ್ಥರು ಅಂದ್ರೆ ಪ್ರಧಾನಿ, ರಾಷ್ಟ್ರಪತಿಗಳ ಮೇಲೆ ದಾಳಿ ನಡೆದ್ರೆ ಇಡೀ ದೇಶಕ್ಕೆ ಒಂದು ರೀತಿಯ ಅಪಮಾನ ಆದಂತೆ. ದೇಶದ ಮುಖ್ಯಸ್ಥರನ್ನೇ ರಕ್ಷಿಸೋಕೆ ಆಗಿಲ್ಲ, ಇನ್ನು ಜನಗಳನ್ನ ರಕ್ಷಿಸ್ತಾರಾ ಅಂತ ಇಡೀ ಜಗತ್ತೇ ಆಡಿಕೊಳ್ಳುತ್ತೆ. ಹೀಗಾಗಿ ಅವರ ರಕ್ಷಣೆ ತುಂಬಾ ಮುಖ್ಯವಾಗುತ್ತೆ. ಭಾರತದಲ್ಲಿ ಈ ಹಿಂದೆ ಏರ್ ಇಂಡಿಯಾ 747 ಜಂಬೋ ಜೆಟ್ ನಂತ ವಿಮಾನಗಳಲ್ಲಿ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ಪ್ರಯಾಣಿಸ್ತಿದ್ರು. ಇದರಲ್ಲಿ ಎಲ್ಲಾ ರೀತಿಯ ವಿಶೇಷ ಸೌಲಭ್ಯ ಇದ್ವು, ಆದ್ರೆ ಸೆಕ್ಯೂರಿಟಿಯ ಕೊರತೆ ಇತ್ತು. 2014ರಲ್ಲಿ ಮೋದಿ ಪ್ರಧಾನಿಯಾದಾಗ ಏರ್ ಇಂಡಿಯಾ ಬೋಯಿಂಗ್ 747 ವಿಮಾನ ಏರಿ ಬ್ರಿಕ್ಸ್ ಶೃಂಗಸಭೆಗೆ ಬ್ರೆಜಿಲ್ಗೆ ಹೋಗಿದ್ರು. ಮೋದಿ ಇದ್ದ ವಿಮಾನ ಹೋಗಿದ್ದ ಹಾದಿಯಲ್ಲೇ ಸ್ವಲ್ಪ ಸಮಯದ ನಂತರ ತೆರಳಿದ ಮಲೇಷಿಯನ್ ಏರ್ಲೈನ್ಸ್ನ ವಿಮಾನವೊಂದನ್ನು ಯುಕ್ರೇನ್ನ ಬಂಡುಕೋರರು ಹೊಡೆದುರುಳಿಸಿದ್ರು. ಇದರಲ್ಲಿ 298 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಈ ಕ್ಷಿಪಣಿ ದಾಳಿಯನ್ನು ತಡೆಯೋ ಸಾಮರ್ಥ್ಯ ಮೋದಿ ಇದ್ದ ಜಂಬೋ 747 ವಿಮಾನದಲ್ಲೂ ಇರಲಿಲ್ಲ. ಈ ಘಟನೆಯ ಬಳಿಕ ಭಾರತದ ಪ್ರಧಾನಿ, ರಾಷ್ಟ್ರಪತಿಗೆ ಸುರಕ್ಷಿತ ಮತ್ತು ಅತ್ಯಾಧುನಿಕ ತಂತ್ರಜ್ಞಾನ ಇರೋ ವಿಮಾನದ ಅವಶ್ಯಕತೆ ಬಗ್ಗೆ ಚರ್ಚೆ ಶುರುವಾಯಿತು. ಬೋಯಿಂಗ್ ಕಂಪನಿಯಿಂದ ವಿಮಾನ. 2018ರಲ್ಲಿ ಅಮೆರಿಕದ ಬೋಯಿಂಗ್ ಕಂಪನಿಗೆ 2 ವಿಶೇಷ ವಿಮಾನಗಳ ತಯಾರಿಗೆ ಆರ್ಡರ್ ನೀಡಲಾಯಿತು. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಈ ವಿಮಾನ ನಿರ್ಮಾಣ ಕಾರ್ಯ ಶುರುವಾಯಿತು. ಕೊರೋನಾ ಹಿನ್ನೆಲೆ ಈ ವಿಮಾನಗಳ ಡೆಲಿವರಿ ಲೇಟ್ ಆಯಿತು. 2020ರ ಅಕ್ಟೋಬರ್ 1ರಂದು ಈ ವಿಮಾನವನ್ನು ಭಾರತಕ್ಕೆ ಹಸ್ತಾಂತರಿಸಲಾಯಿತು. ಸ್ವಲ್ಪ ದಿನಗಳ ನಂತರ ಮತ್ತೊಂದು ವಿಮಾನವು ಭಾರತಕ್ಕೆ ಬಂತು. ಇದರಲ್ಲಿ ಮೊದಲ ಟ್ರಿಪ್ ರಾಮನಾಥ್ ಕೋವಿಂದ್ ಚೆನ್ನೈ ಪ್ರವಾಸದಲ್ಲಿ ಬಳಸಿದ್ರು. ಅದೇ ರೀತಿ ಮೋದಿ ಬಾಂಗ್ಲಾದೇಶ ಪ್ರವಾಸಕ್ಕೆ ಮೊದಲಿಗೆ ಈ ವಿಮಾನ ಬಳಸಿದ್ರು. ಏರ್ ಇಂಡಿಯಾ ಒನ್ ಬೆಲೆ ಎಷ್ಟು? ಪ್ರಧಾನಿ ಮೋದಿ ಬಳಸೋ ಏರ್ ಇಂಡಿಯಾ ಒನ್ ವಿಮಾನದ ಬೆಲೆ 4,500 ಕೋಟಿ ರೂಪಾಯಿ. 2 ವಿಮಾನಗಳನ್ನು ಒಟ್ಟಾಗಿ 8,500 ಕೋಟಿ ರೂಪಾಯಿಗೆ ಖರೀದಿಸಲಾಗಿತ್ತು. ಇದು 1 ಗಂಟೆ ಹಾರಾಟ ನಡೆಸಲು 1,30,00,000 ರೂಪಾಯಿ ಖರ್ಚಾಗುತ್ತೆ. ಈ ದೈತ್ಯ ವಿಮಾನ ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ 45,000 ಅಡಿ ಎತ್ತರದಲ್ಲಿ ಹಾರೋ ಕೆಪಾಸಿಟಿ ಹೊಂದಿದೆ. ಮೊದಲು ಏರ್ ಇಂಡಿಯಾದ ಜಂಬೋ ವಿಮಾನವನ್ನು ಏರ್ ಇಂಡಿಯಾ ಪೈಲಟ್ಗಳೇ ಚಲಾಯಿಸ್ತಿದ್ರು. ಆದ್ರೆ ಈ ಏರ್ ಇಂಡಿಯಾ ವಿಮಾನವನ್ನು ಏರ್ ಫೋರ್ಸ್ನ ಸೀನಿಯರ್ ಪೈಲಟ್ಗಳೇ ಹಾರಿಸ್ತಾರೆ. ಇದರ ನಿರ್ವಹಣೆಯ ಜವಾಬ್ದಾರಿಯನ್ನು ಏರ್ ಇಂಡಿಯಾ ಇಂಜಿನಿಯರಿಂಗ್ ಸರ್ವಿಸ್ ಲಿಮಿಟೆಡ್ಗೆ ವಹಿಸಲಾಗಿದೆ. ಏರ್ ಇಂಡಿಯಾ ಒನ್ ಭದ್ರತೆ ಹೇಗಿದೆ? ಇದು ಜಸ್ಟ್ ವಿಮಾನ ಅಲ್ಲ, ಸೆಕ್ಯೂರಿಟಿಯ ಭದ್ರಕೋಟೆ ಅಂತಲೇ ಹೇಳಬಹುದು. ನೆಲದಿಂದ ಹಿಡಿದು ಆಕಾಶದವರೆಗೆ ಎದುರಾಗಬಹುದಾದ ಯಾವುದೇ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸುವ ಶಕ್ತಿ ಈ ವಿಮಾನಕ್ಕಿದೆ. ಅಮೆರಿಕದ ಅಧ್ಯಕ್ಷರು ಬಳಸೋ ಏರ್ ಫೋರ್ಸ್ ಒನ್ ವಿಮಾನಕ್ಕೆ ಏರ್ ಇಂಡಿಯಾ ಒನ್ ವಿಮಾನವನ್ನು ಹೋಲಿಸಬಹುದಾಗಿದೆ. ಇದರ ಇನ್ನೊಂದು ವಿಶೇಷತೆ ಅಂದ್ರೆ ಇದು ನಾನ್ ಸ್ಟಾಪ್ 17 ಗಂಟೆಗಳ ಕಾಲ ಹಾರಾಟ ನಡೆಸಬಲ್ಲದು. ಅಂದ್ರೆ ಒಂದು ಸಲ ಇಂಧನ ತುಂಬಿಸಿದ್ರೆ ಇಲ್ಲಿಂದ ನೇರವಾಗಿ ಅಮೆರಿಕಕ್ಕೆ ಹಾರಾಟ ನಡೆಸಬಹುದು. ಮೊದಲೆಲ್ಲ ಮಧ್ಯದಲ್ಲಿ ನಿಲ್ಲಿಸಿ ಇಂಧನ ತುಂಬಿಸಿಕೊಂಡು ನಂತರ ಮುಂದೆ ಸಾಗಬೇಕಾಗ್ತಿತ್ತು. ಆದ್ರೀಗ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದ್ರೂ ಒಂದೇ ಸಲಕ್ಕೆ ಹಾರಿಬಿಡಬಹುದು. ಕಟ್ಟುನಿಟ್ಟಿನ ಸೆಕ್ಯೂರಿಟಿಯ ಕೋಟೆ. ಈ ವಿಮಾನದಲ್ಲಿ ಅತ್ಯಾಧುನಿಕ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಳವಡಿಸಲಾಗಿದೆ. ಅಂದ್ರೆ ವಿಶ್ವದ ಯಾವುದೇ ಕ್ಷಿಪಣಿ ಈ ವಿಮಾನವನ್ನು ಟಚ್ ಮಾಡಕ್ಕೆ ಆಗಲ್ಲ. ಅಣ್ವಸ್ತ್ರ ದಾಳಿ ನಡೆದ್ರೂ ಈ ವಿಮಾನಕ್ಕೆ ಯಾವುದೇ ಹಾನಿಯಾಗಲ್ಲ. ಇದರಲ್ಲಿರೋ ಸೆನ್ಸಾರ್ನಿಂದ ಯಾವುದೇ ದಾಳಿಯ ಮುನ್ಸೂಚನೆ ಮೊದಲೇ ಸಿಗುತ್ತೆ. ಹೀಗಾಗಿ ದುಶ್ಮನ್ಗಳನ್ನು ಮೊದಲೇ ಹೊಡೆದು ಹಾಕೋ ತಾಕತ್ತು ಈ ವಿಮಾನಕ್ಕಿದೆ. ಇದರಲ್ಲಿ ಅಳವಡಿಸಲಾಗಿರೋ ಜಾಮರ್ ವ್ಯವಸ್ಥೆಯಿಂದ ವಿರೋಧಿಗಳ GPS ಮತ್ತು ಡ್ರೋನ್ ಸಿಸ್ಟಮ್ ಅನ್ನು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಲು ಸಾಧ್ಯವಾಗುತ್ತೆ. ಇದರಲ್ಲಿ ಅತ್ಯಾಧುನಿಕ ಸ್ಯಾಟಲೈಟ್ ಸಿಸ್ಟಮ್ ಅಳವಡಿಸಲಾಗಿದೆ. ಆಕಾಶದಲ್ಲಿ ಇದ್ದುಕೊಂಡೇ ಇಡೀ ಪ್ರಪಂಚದ ಯಾವುದೇ ಮೂಲೆಯನ್ನು ಬೇಕಿದ್ರೂ ಸಂಪರ್ಕಿಸಲು ಸಾಧ್ಯವಾಗುತ್ತೆ. ಎಮರ್ಜೆನ್ಸಿ ಬಿದ್ದಾಗ ಆಕಾಶದಲ್ಲೇ ಇದಕ್ಕೆ ಇಂಧನ ತುಂಬಿಸಲು ಕೂಡ ಸಾಧ್ಯವಾಗುತ್ತೆ. ವಿಮಾನದ ಒಳಗೆ ಏನೇನಿದೆ ಗೊತ್ತಾ?
ಏರ್ ಇಂಡಿಯಾ ಒನ್ ವಿಮಾನವನ್ನು ಪ್ರಧಾನಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯ ಬಳಕೆಗೆಂದೇ ಭಾರತಕ್ಕೆ ತರಲಾಗಿದೆ. ಹೀಗಾಗಿ ಅವರು ಕಚೇರಿಯಲ್ಲಿ ಇದ್ರೆ ಹೇಗೆ ಇರುತ್ತೆ ಅದೇ ರೀತಿಯ ವಾತಾವರಣ ವಿಮಾನದಲ್ಲೂ ಕಲ್ಪಿಸಲಾಗಿರುತ್ತೆ. ಇದರಲ್ಲಿ ಪ್ರಧಾನಿ, ರಾಷ್ಟ್ರಪತಿಗಳು ಪ್ರಯಾಣಿಸೋದ್ರಿಂದ ಸ್ಪೆಷಲ್ ವಿವಿಐಪಿ ರೂಮ್ಗಳನ್ನು ನಿರ್ಮಿಸಲಾಗಿದೆ. ಇದರಲ್ಲಿ 2 ಕಾನ್ಫರೆನ್ಸ್ ರೂಮ್ಗಳು ಕೂಡ ಇರುತ್ತವೆ. ಪ್ರಯಾಣದ ವೇಳೆ ಪ್ರಧಾನಿ ಜೊತೆ ತೆರಳಿದ ನಿಯೋಗ ಸಭೆ ನಡೆಸಬೇಕಾದ್ರೆ ಸಭೆ ನಡೆಸಲು ಸಾಧ್ಯವಾಗುತ್ತೆ. ಮೀಡಿಯಾ ಟೀಮ್ಗಳಿದ್ದು ಸುದ್ದಿಗೋಷ್ಠಿ ನಡೆಸಬೇಕಾದ್ರೆ ಅದಕ್ಕೂ ವಿಶೇಷ ರೂಮಿನ ವ್ಯವಸ್ಥೆ ಇದೆ. ಏರ್ ಇಂಡಿಯಾ ಒನ್ ವಿಮಾನದಲ್ಲಿ ಲ್ಯಾಬ್, ಡೈನಿಂಗ್ ರೂಮ್, ಕಿಚನ್ ಕೂಡ ಇದೆ. ಇಲ್ಲಿ ಪ್ರಧಾನಿಗೆ ಬೇಕಾದ ಆಹಾರ ಪ್ರಿಪೇರ್ ಮಾಡಲಾಗುತ್ತೆ. ಇನ್ನು ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಅಂದ್ರೆ ಪ್ರಯಾಣದ ವೇಳೆ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ ಚಿಕಿತ್ಸೆ ನೀಡಲು ಸಣ್ಣ ಮೆಡಿಕಲ್ ಎಮರ್ಜೆನ್ಸಿ ಯೂನಿಟ್ ಕೂಡ ಇದೆ. ಆರೋಗ್ಯಕ್ಕೆ ಸಂಬಂಧಿಸಿದ ಏನೇ ಸಮಸ್ಯೆಯಾದ್ರೂ ಅದನ್ನು ನಿಭಾಯಿಸಲು ಡಾಕ್ಟರ್ಗಳು ಕೂಡ ವಿಮಾನದಲ್ಲೇ ಇರ್ತಾರೆ. ವಿಮಾನದಲ್ಲಿ ಮೋದಿ ನಿದ್ರೆ ಮಾಡಲ್ಲ. ವಿಮಾನದಲ್ಲಿ ರೆಸ್ಟ್ ಮಾಡಲು ಕೂಡ ವ್ಯವಸ್ಥೆ ಇದೆ. ಬೆಡ್ರೂಮ್ ಕೂಡ ಇರುತ್ತೆ. ಆದ್ರೆ ಪ್ರಧಾನಿ ಮೋದಿ ವಿಮಾನದ ಪ್ರಯಾಣದ ವೇಳೆ ನಿದ್ರೆ ಮಾಡೋದಿಲ್ಲ. ಅದು ಎಷ್ಟೇ ದೀರ್ಘವಾದ ಪ್ರಯಾಣ ಬೇಕಿದ್ರೂ ಆಗಿರ್ಲಿ, ಮೋದಿ ನಿದ್ರೆ ಮಾಡೋದಿಲ್ಲ. ಇದನ್ನು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಹಿರಂಗಪಡಿಸಿದ್ರು. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ನಾನು ಪ್ರಧಾನಿ ಮೋದಿ ಜೊತೆ ವಿಮಾನ ಪ್ರಯಾಣ ಮಾಡಿದ್ರೆ ಫುಲ್ ಸುಸ್ತಾಗಿ ಬಿಡ್ತೀನಿ. ಯಾಕಂದ್ರೆ ನಾನು ನಾರ್ಮಲ್ ಆಗಿ ವಿಮಾನ ಪ್ರಯಾಣದ ವೇಳೆ ನಿದ್ರೆ ಮಾಡ್ತೀನಿ, ರೆಸ್ಟ್ ಮಾಡ್ತೀನಿ. ಆದ್ರೆ ಪ್ರಧಾನಿ ಮೋದಿ ಪ್ರಯಾಣದ ವೇಳೆಯೂ ಕೆಲಸ ಮಾಡ್ತಾನೆ ಇರ್ತಾರೆ, ನಿದ್ರೆ ಮಾಡೋದೇ ಇಲ್ಲ. ಹೀಗಾಗಿ ನಾನೂ ನಿದ್ರೆ ಮಾಡೋಕ್ಕಾಗಲ್ಲ ಅಂತ ಹೇಳಿಕೊಂಡಿದ್ರು. ವಿಮಾನದಲ್ಲಿ ಬೇರೆ ಯಾರೆಲ್ಲ ಇರ್ತಾರೆ? ಪ್ರಧಾನಿ ಮೋದಿ ಜೊತೆ ವಿಮಾನದಲ್ಲಿ ಇನ್ನೂ ಹಲವರು ಇರ್ತಾರೆ. ಅಧಿಕಾರಿಗಳು, ಸೆಕ್ಯೂರಿಟಿ ಸಿಬ್ಬಂದಿ, ಪತ್ರಕರ್ತರು, ಅಡುಗೆ ಮಾಡೋರು ಇರ್ತಾರೆ. ವಿಐಪಿ ಕ್ಯಾಬಿನ್ ಬಿಟ್ಟು ಫಸ್ಟ್ ಕ್ಲಾಸ್, ಬಿಸಿನೆಸ್ ಕ್ಲಾಸ್ ಮತ್ತು ಎಕನಾಮಿಕ್ ಕ್ಲಾಸ್ ಅನ್ನೋ ವಿಭಾಗಗಳು ವಿಮಾನದಲ್ಲಿ ಇರುತ್ತೆ. ಭಾರತ ಸರ್ಕಾರದ ಜಾಯಿಂಟ್ ಸೆಕ್ರೆಟರಿ ಮತ್ತು ಅದಕ್ಕಿಂತ ಮೇಲಿನ ಅಧಿಕಾರಿಗಳಿಗೆ ಪರ್ಪಲ್ ಕಲರ್ ಕಾರ್ಡ್ ನೀಡಲಾಗುತ್ತೆ. ಅವರು ಫಸ್ಟ್ ಕ್ಲಾಸ್ ನಲ್ಲಿ ಕೂತು ಪ್ರಯಾಣಿಸ್ತಾರೆ. ಪ್ರಧಾನಿ ರಕ್ಷಣೆಯ ಜವಾಬ್ದಾರಿ ಹೊತ್ತಿರೋ SPG ಅಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಸಿಬ್ಬಂದಿ ಕೂಡ ಫಸ್ಟ್ ಕ್ಲಾಸ್ ನಲ್ಲೇ ಕೂತಿರ್ತಾರೆ. ಇನ್ನು ಜಾಯಿಂಟ್ ಸೆಕ್ರೆಟರಿಗಿಂತ ಕಡಿಮೆ ರ್ಯಾಂಕ್ ಅಧಿಕಾರಿಗಳಿಗೆ ಪಿಂಕ್ ಕಲರ್ ಕಾರ್ಡ್ ನೀಡಲಾಗುತ್ತೆ. ಅವರು ಬಿಸಿನೆಸ್ ಕ್ಲಾಸ್ ನಲ್ಲಿ ಕೂತು ಪ್ರಯಾಣಿಸ್ತಾರೆ. ಇನ್ನು ಇತರೆ ಸಪೋರ್ಟಿಂಗ್ ಸ್ಟಾಫ್ಗಳು, ಅಡುಗೆ ಮಾಡೋರಿಗೆ ಕೆಂಪು ಮತ್ತು ಪತ್ರಕರ್ತರಿಗೆ ಹಳದಿ ಕಾರ್ಡ್ ನೀಡಲಾಗುತ್ತೆ. ಇವರೆಲ್ಲ ಎಕಾನಮಿ ಕ್ಲಾಸ್ ನಲ್ಲಿ ಕೂತು ಪ್ರಯಾಣ ಮಾಡ್ತಾರೆ. ಫ್ರೆಂಡ್ಸ್, ಒಟ್ನಲ್ಲಿ ಈ ವಿಮಾನ ಭದ್ರತೆಯ ದೃಷ್ಟಿಯಲ್ಲಿ ಯಾವುದೇ ಸೇನೆಯ ಬಂಕರ್ಗಿಂತ ಕಡಿಮೆ ಇಲ್ಲ. ಅದೇ ರೀತಿ ವ್ಯವಸ್ಥೆ ವೈಸ್ ನೋಡಿದ್ರೆ ಯಾವುದೇ ಐಷಾರಾಮಿ ಬಂಗಲೆಗಿಂತ ಕಡಿಮೆ ಇಲ್ಲ. ಇದನ್ನು ಖರೀದಿಸಿದಾಗ ಪರ ವಿರೋಧಗಳು ವ್ಯಕ್ತವಾಗಿದ್ವು. ಆದ್ರೆ ಇದು ಜಸ್ಟ್ ಯಾವುದೋ ಒಂದು ಪಕ್ಷದ ವ್ಯಕ್ತಿಗಲ್ಲ. ಇದರಲ್ಲಿ ಯಾವುದೇ ಪಕ್ಷದ ಪ್ರಧಾನಿ ಕೂತ್ರು ಅವರು ಭಾರತದ ಪ್ರಧಾನಿಯೇ ಆಗಿರ್ತಾರೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.